ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಈಗ ವೀರಗಾಸೆ ಆಗಿರ್ಬೋದು, ಜಾನಪದ ಕಲಾ ತಂಡಗಳಾಗಿರ್ಬೋದು, ಜೊತೆಗೆ ನೌಷಧ ಆನೆಗಳಾಗಿರ್ಬೋದು, ಗೋಪಿ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಇವುಗಳು ಬರೋದರ ಜೊತೆಗೇನೆ ಕಲಾ ತಂಡಗಳು, ಪೊಲೀಸ್ ತುಕಡಿ ಇವೆಲ್ಲವೂ ಕೂಡ ಈಗ ಒಂದೊಂದೇ ಸಾಲಿನಲ್ಲಿ ಇನ್ನು ಬರೋದಕ್ಕೆ ಈಗ ಎಲ್ಲ ಅಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಓಪನ್ ಜೀಪ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಯಲ್ಲಿ ಬರ್ತಿದ್ದಾರೆ. ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸರ್, ವಿಜಯನಗರ ಟು ಶ್ರೀರಂಗಪಟ್ಟಣ ಟು ಮೈಸೂರು. ಎಷ್ಟೋ ಜನ ಗೊತ್ತಿಲ್ಲ, ಮೈಸೂರಲ್ಲಿ ದಸರಾ ಆರಂಭ ಆಗಿದ್ದಲ್ಲ, ವಿಜಯನಗರ ಹಂಪಿ ಅಲ್ಲಿಂದ ಶುರುವಾಗಿದ್ದು ಗತವೈಭವದ ಒಂದು ದಸರಾ ಅಂತ. ನೀವಂದ್ರೆ ಮೂಗುತಿ, ಅಲ್ಮೇಲಮ್ಮನ್ ಮೂಗುತಿ ಅಂದ್ರೆ ಇವತ್ತಿಗೂ ದಸರಾ ಆ ಪರಂಪರೆ ಸಂಸ್ಕೃತಿ ಪ್ರಸ್ತುತ ಅಂತ ಕಣ್ಣಿಗೆ ಕಾಣುವಂತ ಕೆಲವೊಂದು ಕುರುಹುಗಳಿದಾವೆ, ಕೆಲವೊಂದು ವಿಜುವಲ್ ನಮ್ಮ ಹತ್ರ ಇದೆ. ಸರ್, ನಾನು ಪ್ಲೇ ಮಾಡಿಸ್ತೀನಿ, ಅದ್ರ ವೈಶಿಷ್ಟ್ಯತೆನ ನೀವು ಹೇಳ್ತಾ ಹೋಗ್ಬೇಕು. ವಿಜಯನಗರ ಟು ಶ್ರೀರಂಗಪಟ್ಟಣ ಟು ಮೈಸೂರು. ಅಲ್ಮೇಲಮ್ಮನ್ ಮೂಗುತಿ ಬಗ್ಗೆ ನೀವಾಗ್ಲೇ ಹೇಳ್ತಾ ಇದ್ರಿ. ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಅಲ್ಮೇಲಮ್ಮನ ಮೂಗುತಿಯನ್ನು ನಾನು ನೋಡಿದಂಥ ಪುಣ್ಯಾತ್ಮರಲ್ಲಿ ನಾನು ಒಬ್ಬ ಅಂತ. ಈ ವರ್ಷದ ದಸರಾದ ವಿಶೇಷ ಏನಪ್ಪ ಅಂದರೆ ಈ ಮೂಗುತಿಯನ್ನು ನಾನು ನೋಡ್ಕೊಂಬಂದೆ. ಪ್ರತಿ ದಸರಾದಲ್ಲಿ ಈ ಮೂಗುತಿಯನ್ನು ಅಲ್ಮೇಲಮ್ಮನವ್ರಿಗೆ ತೊಡಿಸ್ತಾರೆ, ಇದು ರಂಗನಾಯಕಿ ಅಮ್ಮನವ್ರಿಗೆ ತೊಡಿಸ್ತಾರೆ. ಏನು ಇದರ ವಿಶೇಷ ಅಂತಂದರೆ 1565 ಐತಿಹಾಸಿಕ ರಕ್ಷಕಿ ತಂಗಡಿಗೆ ಯುದ್ಧ ಆದಮೇಲೆ, ವಿಜಯನಗರ ಪತನ ಆದಮೇಲೆ, ವಿಜಯನಗರದ ಅರಸರು ಪೆನುಕೊಂಡೆಯಿಂದ ರಾಜ್ಯವನ್ನು ಆಳ್ತಿರ್ತಕ್ಕಂಥ ಹೊತ್ತಲ್ಲಿ ರಾಜ ವೀರ ವೆಂಕಟಪತಿ ರಾಯರು ಅವತ್ತು ಕರ್ನಾಟಕ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಾಗ ಅವ್ರ ಸಂಸ್ಥಾನದಲ್ಲಿ 200 ಜನ ಸಾಮಂತರು ಇರ್ತಾರೆ. ಅದರಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ತಿರುಮಲ ರಾಯರು ಆಳ್ತಾ ಇರ್ತಾರೆ. ಅವರ ಹೆಂಡತಿಯೇ ಅಲಮೇಲಮ್ಮ. ಆಕೆ ಏನು ಮಾಡ್ತಾ ಇರ್ತಾಳೆ, ತನ್ನ ಬಳಿ ಇದ್ದಂಥ ಎಲ್ಲ ಆಭರಣವನ್ನು ಮಂಗಳವಾರ ಶುಕ್ರವಾರ ರಂಗನಾಯಕಿ ಅಮ್ಮನವರಿಗೆ ಹಾಕಿಬಿಟ್ಟು ಪೂಜೆ ಮಾಡಿಸಿ ತಗೊಂಡ್ಬರ್ತಾ ಇರ್ತಾರೆ. 1610ರಲ್ಲಿ ಮೈಸೂರಿನ ರಾಜರಾದಂಥ ರಾಜ ಒಡೆಯರು ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡಿ ವಿಜಯನಗರದ ಪ್ರತಿನಿಧಿಯಾದಂಥ ತಿರುಮಲ ರಾಯರನ್ನು ಸೋಲಿಸಿ ಈ ಒಂದು ಸುದ್ದಿಯನ್ನು ರಾಜ ವೆಂಕಟಪತಿ ರಾಯರಿಗೆ ಮುಟ್ಟಿಸ್ತಾರೆ. ಇಲ್ಲಿ ಸೋಲಿಸ್ತಿದ್ದಂಥ ಕಾಲದಲ್ಲಿ ಅವತ್ತು ಶುಕ್ರವಾರ ಆಗಿರುತ್ತೆ. ಇದು ಯಾವುದರ ಅರಿವಿಲ್ಲದಂಥ ಅಲ್ಮೇಲಮ್ಮ ತನ್ನ ಬಳಿ ಇದ್ದಂಥ ಎಲ್ಲ ಆಭರಣವನ್ನು ಆ ರಂಗನಾಯಕಿ ಅಮ್ಮನವರಿಗೆ ಏರಿಸಿ ಸಂಜೆ ಅದನ್ನು ವಾಪಸ್ ತಗೊಳಕ್ಕೆ ಹೋದಾಗ ಮೈಸೂರು ಸೈನಿಕರು ಅವರನ್ನು ತಡೀತಾರೆ. ಈಗ ಈ ಶ್ರೀರಂಗಪಟ್ಟಣ ಸಂಸ್ಥಾನ ನಿಮಗೆ ಸೇರಿದ್ದಲ್ಲ, ನಾವು ಬೆಳಗ್ಗೆನೇ ಯುದ್ಧ ಮಾಡಿ ಗೆದ್ಕೊಂಡಿದ್ದೀವಿ, ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಆಭರಣಗಳು ನಮಗೆ ಸೇರಿದ್ದು ಅಂತ. ಅವಳಿಗೆ ಶಾಕ್ ಆಗುತ್ತೆ, ಇವಳು ಗೊತ್ತೇ ಇಲ್ಲ. ಹಾಗಾಗಿ ಅವಳು ಯುದ್ಧ ಅಂದರೆ ವಾಗ್ಯುದ್ಧ ಆಗುತ್ತೆ, ಚರ್ಚೆ ಆಗುತ್ತೆ, ಬಿಸಿ ಚರ್ಚೆ ಆಗುತ್ತೆ, ಇಲ್ಲ ಇದು ನನಗೇ ಸೇರಬೇಕು ಅಂತ. ಆಗ ರಾಜ ಒಡೆಯರ ಮಧ್ಯೆ ಪ್ರವೇಶಿಸಿ, ತಾಯಿ, ನೀನು ಹಾಕಿದಂಥ ಆಭರಣಗಳೆಲ್ಲ ನೀನು ತಗೊಂಡೋಗ್ಬೋದು, ಆದರೆ ಇವತ್ತು ನಾವು ಯುದ್ಧ ಗೆದ್ದ ನೆನಪಿಗೆ ಯಾವುದಾದ್ರೂ ಒಂದು ಆಭರಣವನ್ನು ನೀನು ದೇವ್ರ ಮೈ ಮೇಲೆ ಬಿಡಲೇಬೇಕು, ನೀನು ರಂಗನಾಯಕಿ ಅಮ್ಮನವ್ರ ಮೇಲೆ ಅಂತ ಅವ್ರು ಹೇಳ್ತಾರೆ. ಆಗ ಮನಸ್ಸಿಲ್ಲದ ಮನಸ್ಸಿನಿಂದ ಅವಳು ಈ ಕಿವಿ ಓಲೆ ಮತ್ತು ಈ ಮೂಗುತಿಯನ್ನು ಬಿಡ್ತಾಳೆ. ಅವಳು ಅವತ್ತು 1610ರಲ್ಲಿ ದೇವರ ಮೂಗುತಿಯನ್ನು ಬಿಟ್ಟಂಥ ಮೂಗುತಿಯೇ ಇವತ್ತು ಈಗ ನೀವು ನೋಡ್ತಾ ಇರ್ತಕ್ಕಂಥ 1610ರಲ್ಲಿ ಅವಳು ಮಾಡಿಸ್ಕೊಂಡು, ಅಂದರೆ 1600ರ ರಜಮಾಸು ಅವಳು ಮಾಡಿಸ್ಕೊಂಡಿದ್ದು ನಿಂಬೆಹಣ್ಣು ಗಾತ್ರಕ್ಕಿದ್ದ ಶುದ್ಧ ಮುದ್ದಿತ ಮೂಗುತಿ ಇದು. ಹೌದೌದು, ಈಗ ಅದು ಶುದ್ಧ ಮುತ್ತು ಸವದೋಗುತ್ತಲ್ಲ, ಮುತ್ತು ಸವಿತಾ ಬರುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಅದೀಗ ಗೋಲಿ ಗಾತ್ರಕ್ಕಾಗಿದೆ ಈಗ. ಸೊ ಹಾಗಾಗಿ ಅದು ಮನುಷ್ಯ ಸ್ಪರ್ಶ ಆಗಿ ಸೌದೋಗುತ್ತೆ ಅಂತೇಳಿ ಈಗ ಅದನ್ನು ದಿನ ಧರಿಸೋದನ್ನು ನಿಲ್ಲಿಸಿ ದಸರೆಯಲ್ಲಿ ಮಾತ್ರವೇ 9 ದಿನಗಳ ಕಾಲ ರಂಗನಾಯಕಿ ಅಮ್ಮನವ್ರಿಗೆ ಧರಿಸ್ತಾರೆ. ದಸರೆಯಲ್ಲಿ ಯಾರು ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡ್ತೀರಿ ಅವ್ರಿಗೆ ಈ ಮೂಗುತಿಯ ದರ್ಶನ ಆಗುತ್ತೆ. ಆಮೇಲೆ ಅವರು ಅದನ್ನು ಯಾರು ತಿರುಮಲ ರಾಯರು ಈ ಶ್ರೀರಂಗಪಟ್ಟಣವನ್ನು ಬಿಟ್ಟು ತಲಕಾಡಿಗೆ ಹೋಗಿ ಅಲ್ಮೇಲಮ್ಮನದ ಫೇಮಸ್ ಶಾಪ ತಲಕಾಡಲ್ಲಿ ಹಾಕ್ತಾಳೆ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಅವಳು ಅವತ್ತು ಶಾಪ ಹಾಕ್ತಾಳೆ. ಅವತ್ತಿನಿಂದ ರಾಜ ಒಡೆಯರು ದತ್ತು ತಗೋತಾರೆ, ಎಲ್ಲರೂ ಪ್ರತಿಯೊಬ್ಬರು ದತ್ತು ತಗೊಂಡೆ ಇಲ್ಲಿವರೆಗೂ ನಾವು ಬಂದಿರೋದನ್ನು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನೋಡಿ, ಈ ಶಾಪದ ಐತಿಹಾಸಿಕ ಸಾಕ್ಷಿಯಾಗಿ ಇವತ್ತು ನಾವು ಆ ಮೂಗುತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೊಂದು ಸಾಕ್ಷಿ. ಇಲ್ಲಿವರೆಗೂ ನಾವು ಅದನ್ನು ಬರೀ ಹೇಳ್ತಾ ಬಂದಿದ್ದೀವಿ, ಪುಸ್ತಕಗಳಲ್ಲಿ ಓದ್ಕೊಂಡ್ಬಂದಿದ್ದೀವಿ. ಆದರೆ ಅಲ್ಮೇಲಮ್ಮ ತಾನು ಬಿಟ್ಟಂಥ ಮೂಗುತಿ ಸಾಕ್ಷಿಯಾಗಿ ಇವತ್ತಿಗೂ ರಂಗನಾಯಕಿ ಅಮ್ಮನವ್ರ ಮೇಲಿದೆ. ನೋಡಿ, ಇದು ಶ್ರೀರಂಗಪಟ್ಟಣದ. ನೋಡಿ, ಇದು ಯಾಕೆ ನಾನು ಮೈಸೂರಿಗರ ಅದೃಷ್ಟ ಯಾಕೆ ಅಂತ ಹೇಳ್ತೀನಿ ಅಂದರೆ, ವೀರ ವೆಂಕಟಪತಿ ರಾಯರ ಅಂಡರ್ನಲ್ಲಿ 200 ಜನ ಸಾಮಂತರಿರ್ತಾರೆ. ಆದರೆ ವೀರ ವೆಂಕಟಪತಿ ರಾಯರು ಈ ಶ್ರೀರಂಗಪಟ್ಟಣವನ್ನು ಗೆದ್ದು ಮೈಸೂರು ಮಹಾರಾಜರು ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಇನ್ನು ಮುಂದೆ ನಾವು ನಡೆಸುವಂಥ ಎಲ್ಲ ಆಚರಣೆಗಳನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅವರು ಕರ್ನಾಟಕವನ್ನು ಬಿಟ್ಟು ಆಂಧ್ರದ ಪೆನುಕೊಂಡೆಯನ್ನು ಸೇರಿಬಿಟ್ಟಿರ್ತಾರೆ. ಅಲ್ಲೂ ಕೂತ್ಕೊಂಡು ಇಲ್ಲಿ ಆಳ್ತಿದ್ದಂಥ ಕಾಲದಲ್ಲಿ ಇನ್ನು ಮುಂದೆ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ದಸರಾದ ಎಲ್ಲ ಆಚರಣೆಗಳನ್ನು, ಸಿಂಹಾಸನವನ್ನು, ಅಂಬಾರಿಯನ್ನು ಅವತ್ತು ನಮಗೆ ಕೊಡ್ತಾರೆ. ಅದನ್ನು ತಗೊಂಡು ಬಂದಂಥ ಮೈಸೂರಿನ ರಾಜ ಒಡೆಯರು ಮೈಸೂರಿನಲ್ಲಾಗ ಒಂದು ಬನ್ನಿ ಮಂಟಪ ಗುರುತಿಸ್ಬೇಕಲ್ಲ,
ಆ ಆಚರಣೆ ನಾವು ಮಾಡಬೇಕು ಅಂತಂದರೆ ಆವಾಗ ಅಲ್ಲಿ ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಬನ್ನಿ ಮಂಟಪ ಗುರುತಿಸ್ತಾರೆ. ಈಗಲೂ ಆ ಬನ್ನಿ ಮಂಟಪನ ನಾವು ಹಳೇ ಮೈಸೂರು ಬೆಂಗಳೂರು ರೋಡ್ನಲ್ಲಿ ನೀವು ನೋಡ್ಬೋದು. ಕಿರಂಗೂರು ಸರ್ಕಲಲ್ಲಿ ಆ ಬನ್ನಿ ಮಂಟಪ ಇದೆ ಇವತ್ತಿಗೂ. ಆದರೆ ಹಿಂದೆ ಅದು ಪಾಳು ಬಿದ್ದೋಗಿತ್ತು. ಈಗ ಅದರ ಐತಿಹಾಸಿಕ ಮಹತ್ವ ಗೊತ್ತಾಗಿ ಶ್ರೀರಂಗಪಟ್ಟಣದ ಜನ ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಈಗ ಶ್ರೀರಂಗಪಟ್ಟಣದ ದಸರಾದಲ್ಲಿ ಪಟ್ಟಣದ ದೇವಸ್ಥಾನದಿಂದ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅದು ವಾಪಸ್ ಬರುತ್ತೆ. ಅದಕ್ಕೂ ಮೈಸೂರು ದಸರಾಗೆ ಬಂದಿರತಕ್ಕಂಥ 3 ಆನೆಗಳನ್ನು ಒಂದು ದಿನದ ಮಟ್ಟಿಗೆ ಶ್ರೀರಂಗಪಟ್ಟಣಕ್ಕೆ ಕಳಿಸ್ತಾರೆ. ಒಂದು ದಿನದ ಮಟ್ಟಿಗೆ ಅಲ್ಲಿ ಹೋಗಿ ಅಲ್ಲಿ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಮರದ ಅಂಬಾರಿ ಇಡ್ತಾರೆ. ಆ ಮರದ ಅಂಬಾರಿಯಲ್ಲಿ ಅದನ್ನ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆ ಸಲ್ಲಿಸಿ ವಾಪಸ್ ಬರುತ್ತೆ. ಆ ಶ್ರೀರಂಗಪಟ್ಟಣದಲ್ಲಿ ಇದು 200 ವರ್ಷಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ. 799ರ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಮೈಸೂರಿಗೆ ಬಂದಾಗ ಮೈಸೂರಲ್ಲಿ ಒಂದು ಬನ್ನಿ ಮಂಟಪ ಗುರುತಿಸಬೇಕು ಅಂತ ದಿವಾನ್ ಪೂರ್ಣಯ್ಯನವ್ರ ಮುಂದೆ ಸವಾಲು ಬಂದಾಗ ಯಾವತ್ತು ಪಟ್ಟಣದ ಉತ್ತರಕ್ಕೆ, ಆಗ ಮೈಸೂರು ಪಟ್ಟಣ ಇದ್ದಿದ್ದು ಮೈಸೂರು ಕೋಟೆ ಒಳಗೆ, ಏನು ನಾವು ಮೈಸೂರು ಅರಮನೆ ನೋಡ್ತಾ ಇದ್ದೀವಲ್ಲ ಅಷ್ಟರೊಳಗಡೆನೇ ಮೈಸೂರು ಇದ್ದಿದ್ದು. 3000 ಜನಸಂಖ್ಯೆ ಇತ್ತು ಆಗ ಮೈಸೂರಿನ ಜನಸಂಖ್ಯೆ, ಅಷ್ಟೇ ಜನ ಇದ್ದಿದ್ದು. ಅಲ್ಲಿ 200 ವರ್ಷ ಜನ ಇದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರ ತಗೊಂಡ್ಮೇಲೂ ಇದ್ದರು. 1926ರಲ್ಲಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ರು ದಿವಾನ್ ಆಗಿ ಬಂದ ಮೇಲೆ ಅರಮನೆಯನ್ನು ಬ್ಯೂಟಿಫಿಕೇಷನ್ ಮಾಡಬೇಕು ದೇಶ ವಿದೇಶಗಳಿಂದ. ಈಗೆಲ್ಲ ಫಾರಿನ್ ಗೆಸ್ಟ್ ಬರ್ತಾ ಇದೆ, ಅಮೇರಿಕಾ, ಯುರೋಪ್ ಎಲ್ಲ ಕಡೆಯಿಂದ ಮೈಸೂರಿಗೆ ಜನ ಬರ್ತಾ ಇದ್ದಾರೆ. ಅವರೆಲ್ಲ ಬಂದಾಗ ಇಲ್ಲಿ ಜನಗಳಿರೋದು ಚೆನ್ನಾಗಿ ಕಾಣೋದಿಲ್ಲ. ಇದು ಸ್ವಲ್ಪ ಬ್ಯೂಟಿಫಿಕೇಷನ್ ಮಾಡೋಣ ಅಂದಾಗ ಮಹಾರಾಜರು ಹೇಗೆ ಮಾಡೋದು, ಇಲ್ಲಿರೋ ಈ ಜನಗಳನ್ನು ಏನು ಮಾಡೋದು ಅಂದಾಗ ಈ ಕೆಲಸ ನನಗೆ ಬಿಡಿ, ನೀವು ಬೆಂಗಳೂರು ಅರಮನೆಯಲ್ಲಿ ಹೋಗಿ ಇದ್ಬಿಡಿ, ಯಾರ ಕೈಗೂ ಸಿಗಬೇಡಿ, ನೀವು ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರ್ತಾರೆ, ನಾವು ಅರಮನೆಯಲ್ಲೇ ಉಳ್ಕೋತೀವಿ ಅಂತ, ಹಾಗಾಗಿ ನೀವು ಯಾರ ಕೈಲೂ ಸಿಗಬೇಡಿ, ಬೆಂಗಳೂರು ಅರಮನೆಗೆ ಹೊರಟೋಗಿ ಅಂತೇಳಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ರು, ಕೃಂಬಿಗಲ್ ಅವರು ಇವರಿಬ್ಬರು ಸೇರ್ಕೊಂಡು ನೋಡಿ ಈ ಅರಮನೆ ಏನಿದೆ ಇದು, ಈ ಅರಮನೆ ಫೋಟೋನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಇದ್ದಂತ ಒಬ್ಬ ಬ್ರಿಟಿಷ್ ಸೈನಿಕ ತೆಗೆದಿಟ್ಕೊಂಡಿದ್ದ. ಈ ಫೋಟೋ ತೆಗೆಸಿರ್ಲಿಲ್ಲ ಮಹಾರಾಜರಾಗ. ಈ ಅರಮನೆ 1800ರಲ್ಲಿ ಕಟ್ಟಿದಂಥ ಅರಮನೆ, 3ನೇ ಕೃಷ್ಣರಾಜ ಒಡೆಯರಿಗೆ ಕಟ್ಟಿದಂಥ ಅರಮನೆ. ಇದಕ್ಕೆ ಹಿಂದೆ ಇನ್ನೊಂದು ಅರಮನೆ ಇತ್ತು, ಅದ್ರ ಫೋಟೋ ಇಲ್ಲ ನಮ್ಮ ಹತ್ರ. ಯಾಕೆಂತಂದ್ರೆ ಅದು 1399ರಲ್ಲಿ ಎದುರಾಯರ್ ತಾವು ಕಟ್ಕೊಂಡಂಥ ಅರಮನೆ, ಸೌಂದರ್ಯ ವಿಲಾಸ ಅಂತ ಅದನ್ನು ಕರೀತಾ ಇದ್ವು. ಅದು 1610ರಲ್ಲಿ ರಾಜ ಒಡೆಯರು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸ್ಬಿಟ್ಟಾಗ ಇದು ಹಾಳು ಬಿದ್ದಾಯಿತು. ಅದ್ರ ಮೇಲೆ ಚಾಮರಾಜೇಂದ್ರ ಒಡೆಯರ್ ಇದ್ದಾಗ ಅರಮನೆ ಇರಲಿಲ್ಲ ಸರ್? ಇಲ್ಲ, ಅದನ್ನ ಹೇಳ್ತೀನಿ. ಈಗ ನೀವು ನೋಡ್ತಾ ಇರತಕ್ಕಂಥ ಫೋಟೋ ಏನಿದೆ ಅದು ಈಗಿನ ಅಂಬಾವಿಲಾಸ ಅರಮನೆ ಕಟ್ಟಿದಂಥ ಮೇಸ್ತ್ರಿಗಳು, ಮೇಸ್ತ್ರಿ ತಿಮ್ಮಯ್ಯಾಚಾರ್, ಮೇಸ್ತ್ರಿ ಚಲುವಾಚಾರ್, ಮೇಸ್ತ್ರಿ ಯಾಲಕ್ಕಪ್ಪಾಚಾರ್, ಪ್ರಾತಸ್ಮರಣೀಯರು ಇವರು. 1897ರಿಂದ ಶುರುವಾಗಿ 1940ರವರೆಗೂ ಮೈಸೂರು ಕಟ್ಟಿದಂಥವ್ರು, ಅರಮನೆ ಕಟ್ಟಿದಂಥವ್ರು. ಇದನ್ನು ಕಟ್ಟಿದ ಮೇಲೆ ಮೇಸ್ತ್ರಿ ಚಲುವಾಚಾರ್ರು ನಾನು ಇನ್ನು ಮೇಲೆ ಯಾವುದೇ ಬಿಲ್ಡಿಂಗನ್ನು ಕಟ್ಟಲ್ಲ ಅಂತ ರಿಟೈರ್ಡ್ ತಗೊಂಡ್ಬಿಡ್ತಾರೆ. ಯಾಕೆ ಅಂದಾಗ ಮೈಸೂರು ಅರಮನೆನೇ ಕಟ್ಟಿದ ಮೇಲೆ ನಾನು ಇನ್ನೇನು ಕಟ್ಟೋದಕ್ಕೆ ಸಾಧ್ಯ, ಅಂಬಾವಿಲಾಸ ಅರಮನೆ ನಾನು ಕಟ್ಟಿದ್ದೀನಿ, ಇನ್ನೇನು ನಾನು ಕಟ್ಟಲ್ಲ ಅಂತ ನಿಂತ್ಕೊಬಿಡ್ತಾರೆ. 8 ವರ್ಷಗಳ ಕಾಲ ಕೆಲಸನೇ ಮಾಡಲ್ಲ ಮೇಸ್ತ್ರಿ ಚಲುವಾಚಾರ್ರು. ಆಗ 48ನೇ ಇಸ್ವಿನಲ್ಲಿ ಜಯಚಾಮರಾಜ ಒಡೆಯರ್ ಅವರನ್ನು ಕರೆದು, ನೀವು ನನಗಾಗಿ ನಾನು ಸಿನಿಮಾ ನೋಡೋದಕ್ಕೆ ಒಂದು ಥಿಯೇಟ್ರ್ ಕಟ್ಕೊಡ್ಬೇಕು ಅಂತ ಹೇಳಿದಾಗ ಗಾಯತ್ರಿ ಥಿಯೇಟ್ರ್ ಕಟ್ತಾರೆ ಮೈಸೂರಿನಲ್ಲಿ. ಮೈಸೂರಿನ ಗಾಯತ್ರಿ ಥಿಯೇಟ್ರು 1948ರಲ್ಲಿ ಮಹಾರಾಜರಿಗಾಗಿ ಕಟ್ಟಿದಂಥ ಥಿಯೇಟ್ರು. ಅವತ್ತಿನ ಕಾಲದಲ್ಲಿ ಸಿನಿಮಾಗಳು ಹೇಗೆ ಅಂದರೆ, ಇಂಗ್ಲೀಷು ಸಿನಿಮಾದ ಅಷ್ಟು ನಿರ್ಮಾಪಕರು ಯಾವುದಿರ್ಬೋದು, ಇದು ಯಾವುದು ಎಲ್ಲ ಇದೆ, ಇದು ತುಂಬ ಸಿನಿಮಾ ನಿರ್ಮಾಣ ಕಂಪನಿಗಳು ಇದೆಯಲ್ಲ, ಇದು ನೋಡಿ ಈ ನಾಣ್ಯ ಏನು ನೀವು ತೋರಿಸ್ತಾ ಇದ್ದೀರಲ್ಲ, ಮೈಸೂರಿನ ಕಟ್ಟಕಡೆಯ ಕರೆನ್ಸಿ 3ನೇ ಕೃಷ್ಣರಾಜ ಒಡೆಯರು ಟಂಕಿಸಿದಂಥ. ಇದನ್ನು ಶುರು ಮಾಡಿದವರು ರಣಧೀರ್ ಕಂಠೀರವ ನರಸರಾಜ ಒಡೆಯರು. ಅದಕ್ಕಾಗಿ ಇದನ್ನು ಕಂಠೀರಾಯಿ ವರಹ ಅಂತ ಕರಿತಾ ಇದೆ. ನೋಡಿ ಅಲ್ಲಿ ಶ್ರೀಕೃಷ್ಣ ಅಂತ ಇದೆ ನೋಡಿ, ಈ ಕಡೆ ಈಶ್ವರ ಪಾರ್ವತಿ, ಈ ಕಡೆ ಶ್ರೀಕೃಷ್ಣ, ಅದು 3ನೇ ಕೃಷ್ಣರಾಜ ಒಡೆಯರು. ಸೊ ಇದನ್ನು ಏನು ನಾವು ನೋಡ್ತಾ ಇದ್ದೀವಿ, ಇದು ಮೈಸೂರಿನ ಕಟ್ಟಕಡೆಯ ವರಹ. ಯಾಕೆಂತಂದರೆ ಇದಾದಮೇಲೆ ಬ್ರಿಟಿಷ್ನವರು ಇಂಗ್ಲೀಷ್ ಕರೆನ್ಸಿ ತರ್ತಾರೆ. ನಾವೇನೀಗ ಇಂಗ್ಲೀಷ್ ಕರೆನ್ಸಿ ನೋಡ್ತಾ ಇದ್ದೀವಲ್ಲ, ಅದು 1827ನಲ್ಲಿ ಶುರುವಾಯಿತು ನಮ್ಮ ಮೈಸೂರಿನಲ್ಲಿ. ಅಲ್ಲಿವರೆಗೆ ಮೈಸೂರಿನಲ್ಲಿ ಇದಿತ್ತು. ಇದನ್ನು ಟಂಕಿಸುವಂಥ ಟಂಕಶಾಲೆ ಶ್ರೀರಂಗಪಟ್ಟಣದಲ್ಲಿತ್ತು. ಮೈಸೂರಿನ ಟಂಕಶಾಲೆ ಶ್ರೀರಂಗಪಟ್ಟಣದಲ್ಲಿತ್ತು. ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಶುರು ಮಾಡಿದ್ರು. ಹಾಗಾಗಲಿ ಅದು ಕಂಠೀರಾಯಿ ವರಹ. ಅವರು ಮಾಡಿದಂಥ ಕಂಠೀರಾಯಿ ವರಹ ಇಡೀ ಇಂಗ್ಲೀಷ್ನವರು 1827ರಲ್ಲಿ ಕರೆನ್ಸಿ ತರುವುದರೊಂದಿಗೆ ಆ ಟಂಕಶಾಲೆ ಮುಚ್ಚೋಯ್ತು. ಆಮೇಲೆ ಈ ಕಂಠೀರಾಯಿ ವರಹನು ನಿಂತೋಯ್ತು. ಅರ್ಥ ಆಯ್ತಲ್ಲ? ಸೊ ಹೀಗಾಗಿ ಈ ಮೈಸೂರಿನ ಒಂದೊಂದು ಕತೆ ಹೇಳ್ತಾ ಇದ್ರೆ ನಮಗೆ ಈ 10 ದಸರಾ ಆದರೂ ಸಾಲೋದಿಲ್ಲ. ಈಗ ನೀವೇನು ಆನೆಗಳನ್ನು ನೋಡ್ತಾ ಇದ್ದೀರಲ್ಲ, ಈಗ ಅದನ್ನು ನೀವು ನೋಡ್ತಾ ಇರ್ತಕ್ಕಂಥ ಫೋಟೋ ಆ ಮೈಸೂರಿನ ಅರಮನೆಯನ್ನು ಕಟ್ಟಿದಂಥ ಮೇಸ್ತ್ರಿ ಚಲುವಾಚಾರ್ರು, ಮೇಸ್ತ್ರಿ ಯಾಲಕ್ಕಪ್ಪಾಚಾರ್ರು ಮತ್ತು ಗಾಯತ್ರಿ ಥಿಯೇಟ್ರಿನ ಮಾಲೀಕರನ್ನ ನೀವು ಕೆಳಗಡೆನ ನೀವು ನೋಡ್ತಾ ಇದ್ದೀರಾ. ಆ ಒಂದು ಫೋಟೋನ ನೀವು ನೋಡ್ತಾ ಇದ್ದೀರಾ. ಈ ಎಡಗಡೆ ಫೋಟೋದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅದು ನಿಶಾನಿ ಆನೆ ಅಂತ. ನಿಶಾನ್ ಅಂತಂದರೆ ಗುರುತು, ಉರ್ದು ಅದು.
ಈಗ ನಾವು ಇದನ್ನ ಎಲ್ಲ ನಾವು ಮುಘಲರಿಂದ ತಗೊಂಡ್ಬಂದಂಥ ಕೊಡುಗೆಗಳು ಈ ಹೆಸರುಗಳೆಲ್ಲ. ಯಾಕೆಂತಂದರೆ ಈ ಮೊಘಲ್ ಸಾಮ್ರಾಟ ಅಕ್ಬರ್ ಹತ್ರ 60,000 ಆನೆ ಇತ್ತು. 60,000 ಆನೆಗಳ ಸರ್ದಾರ ಅಂದರೆ ಆ ಗಜಪಡೆ ಅನ್ನುವಂಥದ್ದು ಭಾರತದ ಇತಿಹಾಸದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ನಮ್ಮ ಹತ್ರ ಎಷ್ಟು ದೊಡ್ಡ ಗಜಪಡೆ ಇರುತ್ತೋ ಅಷ್ಟು ದೊಡ್ಡ ರಾಜ ನಾನು ಅನ್ನೋದಿತ್ತು. ಹಾಗಾಗಿ ಇದು ನಿಶಾನಿ ಅಂದರೆ ಗುರುತು. ನಂದಿಕಂಬ ಹೋಯ್ತಲ್ಲ, ಅದ್ರ ಹಿಂದೆ ಈ ನಿಶಾನಿ ಆನೆ ಹೋಗುತ್ತೆ. ನಿಶಾನಿ ಆನೆ ಬಂತು ಅಂತಂದರೆ ಹಿಂದೆ ಇನ್ನೇನೋ ದೊಡ್ಡದು ಬರ್ತಾ ಇದೆ, ಸಮಥಿಂಗ್ ಬಿಗ್ ಈಸ್ ಕಮಿಂಗ್ ಅನ್ನೋದಕ್ಕೆ ನಿಶಾನಿ ಆನೆ. ಹಾಗಾಗಿ ಇವನನ್ನು ಮುಂದೆ ಕಳಿಸ್ಬಿಡ್ತಾರೆ. ಈ ಎಲ್ಲ ಆನೆಗಳು ದಸರಾದಲ್ಲಿ ಬರ್ತಿರ್ತಕ್ಕಂಥ ಒಂದೊಂದು ಆನೆ ರಿಟೈರ್ ಆದಂಗೆ ಇನ್ನೊಂದು ಆನೆನ ತಯಾರು ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರಮುಖವಾದಂಥ ಪಾತ್ರ ಆನೆಯ ಕಾವಾಡಿಗಳು, ಮಾವುತರು ಮತ್ತು ಆನೆಯನ್ನು ನೋಡ್ಕೊಳ್ಳುವಂಥ ಡಾಕ್ಟ್ರುಗಳು. ಆನೆ ಜಮೇದಾರ್ ಅಂತ ಇದೆ, ಅದು ಉರ್ದು ಪದಾನೆ. ಆನೆ ಜಮೇದಾರ್, ಈಗಿನ ಮತ್ತಿಗೋಡ್ ಕ್ಯಾಂಪಲ್ಲಿರುವಂಥ ಆನೆ ಜಮೇದಾರ್ ಹೆಸರು ಶರೀಫ್ ಅಂತ. ಏನು ಜಮೇದಾರ್ ಅಂದರೆ ಆನೆಗಳನ್ನು ಜಮಾವಣೆ ಮಾಡೋದನ್ನು ಜಮೇದಾರ್ ಅಂತೀವಿ. ಇದನ್ನೆಲ್ಲ ಜಮಾವಣೆ ಅಷ್ಟು ಆನೆಗಳ ಇನ್ಚಾರ್ಜ್ ಈಗ ಆನೆ ಜಮೇದಾರ್ ಶರೀಫ್ ಮೇಲೆ ಈ ಬೆಟ್ಟದಷ್ಟು ಜವಾಬ್ದಾರಿ ಇರುತ್ತೆ. ಆ ಡಾಕ್ಟ್ರುಗಳ ಮೇಲೆ ಮತ್ತು ಆನೆ ಮಾವುತರು ಮತ್ತು ಕಾವಾಡಿಗಳ ಮೇಲೆ ಅಷ್ಟೇ ಜವಾಬ್ದಾರಿ ಇರುತ್ತೆ. ಈ ಕಾವಾಡಿ ಅಂತ ಏನು ಹೇಳ್ತೀವಲ್ಲ, ಅವನು ಫ್ಯೂಚರ್ ಮಾವುತ. ಯಾಕೆಂದರೆ ಮಾವುತಂಗೆ ರಿಟೈರ್ ಆಗುತ್ತೆ. ಅವರೆಲ್ಲ ಈಗ ಗೌರ್ಮೆಂಟ್ ಎಂಪ್ಲಾಯೀಸು, ಅವ್ರಿಗೆಲ್ಲ ಸರ್ಕಾರಿ ಸಂಬಳ ಬರ್ತಾ ಇರುತ್ತೆ. ಅವ್ರು ರಿಟೈರ್ ಆದಮೇಲೆ ಈ ಆನೆ ಇಬ್ಬರು ಮಾತಷ್ಟೇ ಕೇಳೋದು ಈ ಪ್ರಪಂಚದಲ್ಲಿ, ಮಾವುತ ಮತ್ತು ಕಾವಾಡಿ. ಈಗ ನೀವು ನೋಡಿರ್ಬೋದು, ನಿಮ್ಮ ಮೀಡಿಯಾಗಳಲ್ಲೇ ತೋರಿಸ್ತೀರಿ, ಭೀಮಾ ಬಂದಾಗೆಲ್ಲ ಭೀಮಾ ಅಂತ ಕೂಕೋತಾರಲ್ಲ, ಆಗ ಇದು ಸೊಂಡ್ಲೆತ್ತಿ ಸಲಾ ಮಾಡುತ್ತಲ್ಲ, ಅದು ನಾವು ಕೂಗಿದ್ರೆ ಸೊಂಡ್ಲೆತ್ತಲ್ಲ, ಅದು ಕೂಗಿದಾಗ ಅವನು ಅಲ್ಲಿ ಸನ್ನೆ ಮಾಡ್ತಾನೆ ಅದಕ್ಕೆ, ಆವಾಗ ಅದು ಸೊಂಡ್ಲೆತ್ತುತ್ತೆ. ಇನ್ನೊಂದ್ಸತಿ ಹೇಳ್ಬೇಕು ಸರ್, ನೀವು ಎಷ್ಟೋ ಜನರಿಗೆ ತಪ್ಪು ಕಲ್ಪನೆ ಇದೆ. ಹೌದೌದು, ನೀವು ಪಕ್ಕಾ ನಿಂತ್ಕೊಂಡು ಭೀಮನ್ ಪಕ್ಕಾ ನಿಂತ್ಕೊಂಡೆ ನೀವು ಭೀಮಾ ಅಂದ್ರೆ ಅದು ನಿಮ್ಮ ಹತ್ರ ತಿರ್ಗಲ್ಲ, ಅದು ಸುಮ್ಮನೆ ನಿಂತಿರುತ್ತೆ. ಆನೆ ಅವನ ಅಂಕುಶದಿಂದ ಸೈನ್ ಮಾಡ್ತಾನೆ, ಆ ಸನ್ನೆ ಮಾಡಿದಾಗ ಅದಕ್ಕೆ ಎತ್ತುತ್ತೆ. ಹಾಗೆ ಜನಕ್ಕೂ ಖುಷಿ ಆಗ್ಲಿ ಅಂತ ಪಾಪ ಭೀಮನ್ನ ಇವತ್ತು ನೋಡ್ಕೋತಿರೋರು ನಂಜುಂಡ ಸ್ವಾಮಿ, ನಮ್ಮ ದಸರಾನೆ ನೋಡ್ಕೋತಿರೋರು ಇವರು ವಸಂತ, ಮತ್ತು ಶ್ರೀಕಂಠ ಮೊದಲನೇ ಬಾರಿ ಬಂದಿರತಕ್ಕಂಥ ಶ್ರೀಕಂಠ ನೋಡ್ಕೋತಿರೋರು ನಮ್ಮ ಇವರು ಓಂಕಾರ. ಸೊ ಈ ಆನೆ ಮತ್ತು ಆನೆಯ ಮಾವುತ ಮತ್ತು ಕಾವಾಡಿ ಇದಾರಲ್ಲ, ಮಾವುತ ರಿಟೈರ್ ಆದ ತಕ್ಷಣ ಕಾವಾಡಿ ಮಾವುತ ಆಗ್ತಾನೆ, ಒಬ್ಬ ಹೊಸ ಕಾವಾಡಿ ಬಂದು ಸೇರ್ಕೋತಾನೆ. ಆನೆ ಜೊತೆ ನೀವು ಫ್ರೆಂಡ್ಶಿಪ್ ಮಾಡೋಕ್ಕೆ 2 ವರ್ಷ ಬೇಕು. 2 ವರ್ಷಗಳ ಕಾಲ ಊಟ ತಿಂಡಿ ನಿದ್ರೆ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಆನೆ ಪಕ್ಕ ಇದ್ರಷ್ಟೇ ಅದು ಅಷ್ಟೇ ಎಷ್ಟು ಪ್ರೀತಿ ಕೊಡುತ್ತೆ, ಸ್ವಚ್ಛಂದ ಪ್ರೀತಿ. ನಿಮಗೆ ನಾನು ಹೇಳ್ತೀನಿ, ನಮ್ಮ ಖುದ್ದು ಹೆಂಡತಿ ಮಕ್ಕಳು ನಮಗೆ ಅಷ್ಟು ಪ್ರೀತಿಯನ್ನು ಈ ಆನೆಗಳು ತೋರಿಸ್ತವೆ. ಒಂದು ಸಲ ನಿಮ್ಮ ಮೇಲೆ ನಂಬಿಕೆ ಆಗ್ಬಿಟ್ರೆ ಆನೆಗಳು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮಾವುತರು ಅಷ್ಟೇ, ದಿನ ಬೆಳಗ್ಗೆ ಎದ್ದು ಮಾವುತರು ಮೊದಲು ಆನೆಗೆ ತಿಂಡಿ ತೀರ್ಥ ತಿನ್ನಿಸ್ತಾರೆ. ಅದು ತಿನ್ನಲಿಲ್ಲ ಅಂದರೆ ಇವರು ತಿನ್ನಲ್ಲ.